ಕೆಲವು ದಿನಗಳು ನಮ್ಮ ಶಂಕರ್ನಾಗ್ ಅವರು ಈ ಮನೇಲಿದ್ರು. ನೈಟ್ ಟೈಮಲ್ಲಿ ನೋಡ್ರೆ ಎದ್ರಕಂಡೇ ಬಿಡ್ತಾರಲ್ಲ. ಮೊದಲನೇ ಸತಿ ಸಮುದ್ರನ ನೋಡಕ್ ಹೋಗ್ತಾ ಇದ್ದೀನಿ. ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕೇನಾ? ಸೊ ಶೃಂಗೇರಿ ಮುಗಿಸ್ಕೊಂಡು ಈಗ ಆಗುಂಬೆ ಕಡೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ಒನ್ ಆಫ್ ದ ಡೇಂಜರಸ್ ಘಾಟ್ ಆಗುಂಬೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಮನೆ ಇದೆ, ದೊಡ್ಡ ಮನೆ ಅಂತ. ನಮ್ಮ ಶಂಕರ್ನಾಗ್ ಅವರು ಮಾಲ್ಗುಡಿ ಡೇಸ್ ಚಿತ್ರೀಕರಿಸಿದ ಜಾಗ ಅದು. ಆ ಒಂದು ಮಾಲ್ಗುಡಿ ಡೇಸ್ ಚಿತ್ರೀಕರಣ ನಡಿಬೇಕಾದ್ರೆ ಒಂದು 20 ದಿನ ಏನೋ ಅಲ್ಲೇ ಇದ್ರಂತೆ ಆ ಮನೇಲೇನೆ. ಅದನ್ನು ನೋಡ್ಕೊಂಡು ಆಮೇಲೆ ನಾವು ಆಗುಂಬೆ ಘಾಟ್ ಇಳಿಸ್ತೀವಿ. ಈಗ ಚಿಕ್ಕಮಗಳೂರು ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಏನಿದು ಊರ್ದೇನೋ ಪೂಜೆ ಮಾಡಿ ಗೊಂಬೆ ಇಡೋದು ಅಂತ ಅನ್ಸುತ್ತೆ. ಇದು ಇನ್ನು ಊರಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡೋದು, ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟು. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಹಾಕಿ, ನಾನು ತಿಳ್ಕೊತೀನಿ. ನೈಟ್ ಟೈಮಲ್ಲಿ ನೋಡ್ರೆ ಎದ್ರಕಂಡೇ ಬಿಡ್ತಾರಲ್ಲ. ಮದುವೆನಾ ಏನೋ ಗೊತ್ತಿಲ್ಲ, ಸಖತ್ತಾಗಿದೆ ಪ್ಲೇಸ್. ಓಕೆ ಹೊರಡೋಣ ಈಗ. ಒಂದಾದರೆ 17 ಕಿಲೋಮೀಟರ್ ನೋಡ್ರಿ ಇಲ್ಲಿಂದ. ಸೊ ಈಗ ಆಗುಂಬೆಲಿ ಫಸ್ಟು ನಾವು ನೋಡಬೇಕಾಗಿರೋವಂಥ ಪ್ಲೇಸ್ ನಮ್ಮ ಪ್ಲ್ಯಾನ್ ಪ್ರಕಾರ ದೊಡ್ಡ ಮನೆ ಅಂತ. ನೋಡ್ರಿ ಇಲ್ಲಿ ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ. ಕ್ಲೋಸ್ ಆಗಿಬಿಟ್ಟೈತೆ. ಮಾಲ್ಗುಡಿ ಡೇಸ್ ಚಿತ್ರೀಕರಣ ಮಾಡಿದ ಜಾಗ ನೋಡಿ. ಇದು ಶೃಂಗೇರಿಯಿಂದ ಬರೋವಂಥ ದಾರಿ, ಇದು ಆಗುಂಬೆ ಘಾಟ್ಗೆ ಹೋಗುತ್ತೆ. ಇದ್ರ ಮಧ್ಯದಲ್ಲಿ ಬರೋವಂಥ ಶೂಟಿಂಗ್ ಮನೆ. ಕೆಲವು ದಿನಗಳು ನಮ್ಮ ಶಂಕರ್ನಾಗ್ ಅವರು ಈ ಮನೇಲಿದ್ರು ಶೂಟಿಂಗ್ಗೋಸ್ಕರ. ಇಲ್ಲೇ ಶೂಟಿಂಗ್ ಎಲ್ಲ ಮಾಡಿರೋದು. ಅಲ್ಲೊಂದು ಸರ್ಕಲ್ ಬರುತ್ತೆ, ಅಲ್ಲೆಲ್ಲ ಶೂಟಿಂಗ್ ಪ್ಲೇಸ್ ಇದೆ ನೋಡ್ರಿ. ಇಲ್ಲಿ ಹಾಗೆ ನಾಗನ್ನ ಕರ್ಕೊ, ನನಗೆ ಕಲ್ಯಾಣವಾಗುತ್ತೆ ಅಂತ ಹೇಳಿದ್ರು. ಮೊದಲು ಅವನಿಗೊಂದು ಒಳ್ಳೆ ಹೆಸರಿಡು. ಏನ್ ಹೆಸರಿಡ್ಲಪ್ಪ? ರಾಮ್, ಶ್ರೀರಾಮ್. ಅನ್ಫಾರ್ಚುನೇಟ್ಲಿ ಇಲ್ಲಿಂದ ಮುಂದಕ್ಕೆ ರೆಕಾರ್ಡ್ ಆದಂತ ವಿಡಿಯೋಗಳಲ್ಲಿ ಗೋಪ್ರೋ ಆಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ. ನಾವು ಆಲ್ಮೋಸ್ಟ್ ಕುಂದಾಪುರ ಹತ್ರ ರೀಚ್ ಆಗೋವರೆಗೂ ನಮಗೆ ಗೋಪ್ರೋದಲ್ಲಿ ಆಡಿಯೋ ಕ್ಯಾಪ್ಚರ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಆಗುಂಬೆ ಊರ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಮಗೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆಗುವಂತದ್ದೇ ಆಗುಂಬೆ ಘಾಟ್. ಆಗುಂಬೆ ಘಾಟ್ ಎಂಟರ್ ಆದ ತಕ್ಷಣ ನಮಗೆ ರೈಟ್ ಸೈಡಲ್ಲಿ ಕಾಣುವಂಥದ್ದೇ ಆಗುಂಬೆ ಘಾಟ್ ಸನ್ಸೆಟ್ ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ಗಾಡಿ ಹೋಗೋದನ್ನ ನೋಡೋದಕ್ಕೆ ಒಂಥರ ಒಂದು ಡ್ರೋನ್ ವ್ಯೂ ಥರ ಕಾಣಿಸ್ತಾ ಇತ್ತು. ಇರೋ ಬೆಟ್ಟಗಳ ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಇತ್ತು, ಯಾಕಂದ್ರೆ ನಾವು ಹೋಗಿದ್ದು ಚಳಿಗಾಲದಲ್ಲಿ ಫುಲ್ ಮಿಸ್ಟ್ ಕವರ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಮೊದಲನೇ ಸತಿ ಬೀಚ್ ನೋಡ್ತಾ ಇರೋದ್ರಿಂದ ಸನ್ಸೆಟ್ಗೆ ಸೀದಾ ಮರವಂತೆ ಬೀಚ್ ಕಡೆ ಹೋಗ್ತೀವಿ. ಆಗುಂಬೆ ದಕ್ಷಿಣದ ಚಿರಾಪುಂಜಿ ಅಂತಾನೆ ಕರೆಯುವಂತ ಈ ಜಾಗ ಸಮುದ್ರ ಮಟ್ಟದಿಂದ 660 ಮೀಟರ್ ಎತ್ತರವಿದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಇದು ಒಂದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರುವಂತ ಈ ಆಗುಂಬೆಯಲ್ಲಿ ನಾವು ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಮತ್ತು ಅತಿ ಹೆಚ್ಚು ಔಷಧೀಯ ಗಿಡಮೂಲಿಕೆಗಳಿರೋದನ್ನ ನಾವು ಕಾಣಬಹುದು. ಈ ಘಾಟ್ ನ ಒನ್ ಆಫ್ ದ ಡೇಂಜರಸ್ ಘಾಟ್ ಅಂತ ಕೇಳಿದ್ದೆ. ರೋಡ್ ಚಿಕ್ಕದು, ಹೆವಿ ಗಾಡಿಗಳು ಬಂದ್ರೆ ಸ್ವಲ್ಪ ಬೇರೆ ಗಾಡಿಗಳಿಗೆ ಕಷ್ಟ ಆಗುತ್ತೆ. ಆಗುಂಬೆ ಘಾಟ್ ನ ಮೇನ್ ಅಟ್ರಾಕ್ಷನ್ ಬಂದು ಇಲ್ಲಿನ ಸನ್ಸೆಟ್. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಮಿಸ್ಟ್ ಕವರ್ ಆದ್ರಿಂದ ನಮಗೆ ಅಷ್ಟು ವಿಸಿಬಿಲಿಟಿ ಕಾಣಲಿಲ್ಲ. ವ್ಯೂ ಪಾಯಿಂಟ್ ಮಿಸ್ಟ್ ಕವರ್ ಆಗಿದ್ರು ನೋಡೋಕ್ಕೆಲ್ಲ ಸಖತ್ತಾಗಿತ್ತು. ಇದನ್ನ ಮುಂಚೆ ರೈಡ್ಗೆ ಬರ್ತೀನಿ ಅಂತ ಹೇಳಿದವರು ತುಂಬಾ ಮಿಸ್ ಮಾಡ್ಕೊಂಡ್ರು. ತುಂಬಾ ಸಿಲ್ಲಿ ರೀಸನ್ ಕೊಟ್ಟು ರೈಡ್ನ ಕ್ಯಾನ್ಸಲ್ ಮಾಡ್ಕೊಂಡಂತ ನಮ್ಮ ಫ್ರೆಂಡ್ಗಳಿಗೆ ಒಂದು ಉಪೇಂದ್ರ ಅವ್ರ ಸಾಂಗ್ ಅಲ್ಲಿ ಹೇಳೋದಾದ್ರೆ, 16 ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದೊರು ಸವೆದೋಗುವುದು
ಫ್ಯಾಮಿಲಿಯ ಜಂಜಾಟದಲ್ಲಿ ತಿರುಗಿ ನೋಡೋ ಹೋಗೋ ದಿನ ನಿನಗೆ ಉಳಿಯೋ 3 ದಿನ ಈ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಗಂಟು ಮೂಟೇನ We don't say nonsense. ಆಗುಂಬೆ ಘಾಟ್ ಇಳಿಸ್ಬಿಟ್ಟು ನೆಕ್ಸ್ಟು ಟುವರ್ಡ್ಸ್ ಕುಂದಾಪುರ ಹೋಗ್ತೀವಿ. ಇಲ್ಲಿಂದ ಮುಂದಕ್ಕೆ ನಾವು ಹಳ್ಳಿಗಳ ಮೇಲೆ ಮರವಂತೆ ಬೀಚ್ ಸೈಡ್ ಹೋಗ್ತೀವಿ. ಲಕ್ಕಿಲಿ ನಮ್ಮ ಗೋಪ್ರೋ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಆಗುತ್ತೆ ಇಲ್ಲಿಂದ. ಇನ್ನೊಂದು ಈ ರೋಡಲ್ಲಿ ತುಂಬ ನಾಯಿಗಳು ಅಡ್ಡ ಬರ್ತಾ ಇದೆ. ಬೆಟರ್ ಟು ಮೇಂಟೈನ್ ಡೀಸೆಂಟ್ ಪ್ಲೇಸ್. ಗೂಗಲ್ ಮ್ಯಾಪ್ ಎಲ್ಲೆಲ್ಲ ಕರ್ಕೊಂಡು ಹೋಯ್ತಾಯ್ತಲ್ಲಪ್ಪ. ಈ ಊರ ಹೆಸರು ಬಸ್ರೂರು ಅಂತೆ. ಎಲ್ಲೋ ಕೇಳಿದ್ದೀನಲ್ಲ ಈ ಹೆಸರನ್ನ, ರವಿ ಬಸ್ರೂರು ಅಂತೆಲ್ಲೋ ಕೇಳಿದ್ದೀನಿ. ನಮ್ಮ KGF ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲೂ ಬಂದು ಕನೆಕ್ಟ್ ಮಾಡ್ತು ನೋಡ್ರಿ, ಬಸ್ರೂರು ಊರ ಹೆಸರು. ರೆಡ್ ಆಕ್ಸೈಡ್ ನೆಲಗಳು, ಕೆಂಪು ಹೆಂಚುಗಳು, ಒಂದು ಕೋಸ್ಟಲ್ ರೀಜನ್ ಬಂದಿರ್ತಿಲ್ಲ. ಜಾಡಿಸಿ ಒದ್ದರೆ ತಿರುಗಿ ಒದೆಯುವ ಕಂಬಗಳು, ಮುಂದು ಬಾಗಿಲುಗಳು, ಹಿಂದೂ ಬಾಗಿಲುಗಳು, ಮನೆಯಲ್ಲಿ ಓಡಾಡಲು ಬೇಕು ಆಟೋ ರಿಕ್ಷಾಗಳು, ಪ್ರಾಂಗಣದಲ್ಲಿ ತುಳಸಿ ಗಿಡಗಳು, ಜೊತೆಯಲ್ಲಿ ಸೀನಿಯರ್ ಕರಡಿಗಳು. ಸೊ ಈ ಒಂದು ಜಾಗದಲ್ಲಿ ನಿಲ್ಸಿದೀವಿ. ಒಂದು ಬ್ರಿಡ್ಜ್ ಕಾಣಿಸ್ತು, ಸಕ್ಕತ್ತಾಯ್ತಪ್ಪ. ಮೋಸ್ಟ್ಲಿ ಈ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸನ್ಸೆಟ್ ಇದೆನಾ? ಹೋಗ ನಡಿಯವು. ಇನ್ನು 15 ಕಿಲೋಮೀಟರ್ ಇದೆ, 20 ನಿಮಿಷ ಅಂತ ತೋರಿಸ್ತಿದೀಯಂತೆ. ಮೊದಲನೇ ಸತಿ ಸಮುದ್ರನ ನೋಡಕ್ ಹೋಗ್ತಾ ಇದೀನಿ. ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕೇನಾ? ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ನ ಚೇಸ್ ಮಾಡ್ದಂಗೆ ಐತೆ ಇದು. ದೂರದಲ್ಲಿ ಸಮುದ್ರದ ಸದ್ದುಗಳು, ಬಾವಿ ಗಡಗಡೆಗಳು, ಕಣ್ಣು ಹಾಯಿಸಿದಲ್ಲೆಲ್ಲ ತೆಂಗಿನ ಮರಗಳು, ಎಲ್ಲೆಲ್ಲೂ ತಳಿರು ತೋರಣಗಳು, ಬೇಸಿಗೆಗಾಲ ಬೆದಗಿ ಬಂದ ವಾತಾವರಣ. ದೂರದಲ್ಲಿ ಸಮುದ್ರ ಪಾಪ ಅಳ್ತಾ ಇದೆ. ಆಕಾಶದ ನೀಲಿ ಕೂಡ ಖಾಲಿ ಆಗುವ ಸಮಯ. ನಗುತ್ತಿವೆ ಗಿಡಮರ ಬಳ್ಳಿ ತರುಲತೆಗಳು. ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಓಹೋ, ಈ ರೀತಿ ಇದೆಯಾ ಸಮುದ್ರ? ಸೈಕು. ಟಿವಿಲೆಲ್ಲ ನೋಡಿರೋದಕ್ಕಿಂತ ಸಾಕಾದಾಗೆ ಐತೆ. ಇದೇ ಫಸ್ಟ್ ಟೈಮ್ ನಾನು ಕಿವಿಗೆ ಬೀಳ್ತಾ ಇರೋದು ಸಮುದ್ರದಲ್ಲೇ. ಸಮುದ್ರನ ಟಿವಿಲಿ ಮತ್ತು ಮೊಬೈಲಲ್ಲಿ ನೋಡಿದ್ದಂಥ ನನಗೆ ಮೊದಲನೇ ಬಾರಿ ಸಮುದ್ರನ ಪರಿಚಯ ಮಾಡಿಸಿದ್ದು ನನ್ನ ಗಾಡಿ. ನಾನು ಮೊದಲನೇ ಬಾರಿ ಸಮುದ್ರ ನೋಡ್ತಾ ಇರೋದ್ರಿಂದ ಸನ್ಸೆಟ್ ಟೈಮ್ಗೆ ಬೀಚ್ ರೀಚ್ ಆಗಬೇಕು ಅನ್ನೋ ರೀತಿ ಪ್ಲಾನ್ ಮಾಡಿದ್ದು. ಅದೇ ರೀತಿ ಪ್ಲಾನ್ ಕೂಡ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವ ನಮ್ಮ ಕರ್ನಾಟಕದ ಈ ಮರವಂತೆ ಒನ್ ಆಫ್ ದ ಬ್ಯೂಟಿಫುಲ್ ಮತ್ತೆ ಸ್ಪೆಷಲ್ ಏನಕ್ಕೆ ಅಂದ್ರೆ, ಒಂದ್ ಸೈಡ್ ಇಂದ ನಮಗೆ ಅರಬ್ಬಿ ಸಮುದ್ರ ಕಾಣಿಸಿದ್ರೆ ಮತ್ತೊಂದು ಸೈಡ್ ಅಲ್ಲಿ ಕೊಲ್ಲೂರಿಂದ ಹರಿದು ಬರುವ ಸೌಪರ್ಣಿಕ ನದಿಯನ್ನ ನೋಡಬಹುದು. ನಾವು ಬೀಚ್ ಎಂಟರ್ ಆದಾಗ ನಮ್ಮನ್ನ ಫಸ್ಟ್ ವೆಲ್ಕಮ್ ಮಾಡಿದ್ದೆ ಏಡಿಕಾಯಿಗಳು. ಇಲ್ಲೇನೋ ಜಿಲ್ಲೆ ಇರ್ತದ, ಏನ್ ಸೀ ಫುಡ್ ತಿಂತದೇನದು. ಬೀಚ್ ರೀಚ್ ಆದಾಗ ನಮಗೆ ಮೊದಲು ಕಣ್ಣು ಕಾಣಿಸಿದೆ ಅಲ್ಲಿ ನಡೀತಾ ಇದ್ದಂಥ ವಾಟರ್ ಆಕ್ಟಿವಿಟೀಸ್. ಒಂದು ರೀಸನಬಲ್ ಪ್ರೈಸ್ಗೆ ವಾಟರ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ರು. ಅದರಲ್ಲಿ ನಮ್ಮ ಫ್ರೆಂಡ್ಗಳು ಚೂಸ್ ಮಾಡಿದ್ದು ಸ್ಪೀಡ್ ಬೋಟಿಂಗ್. ಎಷ್ಟು ನೋಡ್ತೀರಾ? ಚೆನ್ನಾಗಿದೆ. ಇಲ್ಲ ಅದು ಕುಡಿ ತಾಂಡು ಗಾಡಿಗೆ ಹಾಕೋದಿರ್ತಾರೆ. ಹೌದಾ ಜೋಶ್? ಹೌದಾ ಜೋಶ್? ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಹೋಗ್ತಾವಣ ಒಂದು ಜಾಲಿ. ಹೆಂಗಿದೆ ಎಕ್ಸ್ಪೀರಿಯನ್ಸು? ಸೊ ಈಗ ಬೀಚ್ ಮುಗಿಸ್ಕೊಂಡು ಇಲ್ಲಿಂದ ಕೊಲ್ಲೂರ್ಗೆ ಹೋಗ್ತಾ ಇದೀವಿ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ 1 hour ತೋರಿಸ್ತಾ ಇದೆ. 37 ಕಿಲೋಮೀಟರ್ಸ್. 421 ಕಿಲೋಮೀಟರ್ ಕವರ್ ಮಾಡಿದೀವಿ. ಟೈಮ್ ಬಂದು 6:20. ಕತ್ಲೆ ಆದ್ರಿಂದ ಏನ್ ಅಷ್ಟು ರೆಕಾರ್ಡ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಗ್ಲಿಮ್ಸ್ ಅಲ್ಲಿ ಕೊಲ್ಲೂರ್ಗೆ ಹೋಗ್ಬಿಡೋಣ ಸೀದಾ. ಈಗ ಕೊಲ್ಲೂರು ಟೆಂಪಲ್ ಎಂಟರ್ ಆಗಿದ್ದೀವಿ. ಟೈಮ್ ಬಂದು 7 ಗಂಟೆ. ಸೀದಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿಂದ ತಿರ್ಗಾ 20 ಕಿಲೋಮೀಟರ್ ಇದೆ. ಹೋಮ್ ಸ್ಟೇಗೆ ಹೋಗ್ಬೇಕು. ಇಲ್ಲಿ ಅದು ಬೇರೆ ಭಾಷೆಯಲ್ಲಿ ಇದೆಯಲ್ಲ ಎಲ್ಲಾನು. ಕರ್ನಾಟಕನೇ ಅಲ್ವಾ ಇದು? ಬೇಡ 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 ಸರ್, ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಬೇಡ, ನಿಟ್ಟೂರು
ಹಾಂ ನಡಿ. ಇವನು ಯಾರನು ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ ಅನ್ನೋ ಪ್ರೈಸ್ ಹೇಳ್ತಾವನೆ. ಇದೇ ಟೆಂಪಲ್ ಪ್ರಿಮೈಸಸ್ ಅನಿಸುತ್ತೆ. ಗಾಡಿ ಎಲ್ಲಾದರೂ ಒಂದು ಕಡೆ ಹಾಕ್ಬೇಕಿಲ್ಲಿ. ಯಾಕೆ ಜನರೆಲ್ಲ ಬಂದಿದ್ದೀವಿ ಜನರು ಹೇಳ್ಬೇಕು. ಈಗ ಕೊಲ್ಲೂರಿಗೆ ಬಂದಿದ್ದೀವಿ. ಅದು ಹಳೇದಲ್ಲಿ ಬಂದಿದ್ದೀವಿ. ದರ್ಶನಕ್ಕೆ ಹೋಗ್ಬೇಕು. ಆಮೇಲೆ ಕಟ್ ಮಾಡು ಅಂತೆ. ಸೋಪಾಣಿಕ ನದಿ ದಡದಲ್ಲಿರುವ ಉಡುಪಿ ಜಿಲ್ಲೆಗೆ ಸೇರುವಂತ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕರ್ನಾಟಕದಲ್ಲಿರುವ ಹಲವಾರು ಮುಕ್ತಿ ದೇವಾಲಯಗಳಲ್ಲಿ ಇದು ಒಂದು. ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಾದ್ರೆ ನನಗೆ ಸಿಕ್ಕಂತ ಕೆಲವು ಇನ್ಫಾರ್ಮೇಶನ್ ಪ್ರಕಾರ, ಮೂಕ ಎಂಬ ಅಸುರನ ಅಟ್ಟಹಾಸ ಹೆಚ್ಚಾದಾಗ ಪಾರ್ವತಿ ದೇವಿಯು ಇಲ್ಲಿಗೆ ಬಂದು ಆ ಮೂಕ ಎಂಬ ಅಸುರನನ್ನ ಸಂಹಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿನ ದೇವಿಗೆ ಮೂಕಾಂಬಿಕಾ ಎನ್ನುವ ಹೆಸರಲ್ಲಿ ಪೂಜೆ ಮಾಡಲಾಗುತ್ತದೆ. ಇಲ್ಲಿನ ದೇವಿಯ ಮೂರ್ತಿಯನ್ನು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಹಾಗೂ ಸೀಸ ಪಂಚಲೋಹಗಳಿಂದ ಮಾಡಲಾಗಿದೆ. ಈಗ ಟೆಂಪಲ್ ನೋಡಿಕೊಂಡು ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಮಂದಾರ ಹೋಮ್ ಸ್ಟೇ ಅಂತ ನಿಟ್ಟೂರಲ್ಲಿ ಬರುತ್ತೆ. ಎಕ್ಸಾಕ್ಟಾಗಿ 21 ಕಿಲೋಮೀಟರ್ ಇದೆ. ಇನ್ನೊಂದು ನಾನು ಮೇಜರಾಗಿ ಒಂದು ನೋಟಿಸ್ ಮಾಡಿದ್ದು, ಇಲ್ಲಿ ಕನ್ನಡದ ಜೊತೆ ಅಥವಾ ಕನ್ನಡಕ್ಕಿಂತ ಹೆಚ್ಚು ಅಂತಲೂ ಹೇಳ್ಬೋದು. ಇದು ಕರ್ನಾಟಕ ಆದ್ರೂ ಒಂದು ಬೇರೆ ಲ್ಯಾಂಗ್ವೇಜೇ ಜಾಸ್ತಿ. ಇನ್ಕ್ಲೂಡಿಂಗ್ ಅವರು ಪ್ರಸಾದ ಕೊಡ್ತಾರಲ್ಲ, ಅವರು ಏನೋ ಒಂದು ಲಿಂಕ್ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ. ಇವತ್ತೇನೋ ಒಂದು ಕ್ರೇಜಿ ಥಿಂಗ್ ಅಂದರೆ, ಬೆಳಗ್ಗೆ ನಾಷ್ಟ ಹಾಸನ ಜಿಲ್ಲೆಯಲ್ಲಿ ಮಾಡ್ದೋ, ಮಧ್ಯಾಹ್ನ ಊಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ದೋ ಅಂದರೆ ಶೃಂಗೇರಿ. ಇವಾಗ ನೈಟ್ ಊಟ ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ಕೊಲ್ಲೂರು ಟೆಂಪಲಲ್ಲಿ. ಕೊಲ್ಲೂರು ಘಾಟ್ ಮಾತ್ರ ಸಕ್ಕತ್ತಾಗೈತಪ್ಪು. ರೋಡ್ ಚೆನ್ನಾಗೈತೆ. ಘಾಟ್ ಹತ್ತಿದಾಗಿಂದ ಇದುವರೆಗೂ ನಾನು ಒಬ್ಬನೇ ಬರ್ತಾಯಿದ್ದೀನಿ ಗಾಡೀಲಿ. ನಮ್ಮ ರೆಡ್ಡಿ ಮತ್ತು ಸಚಿನ್ ಮುಂದಕ್ಕೆ ಕೊಂಡೋಗ್ಬಿಟ್ರು. ನಾನು ಒಬ್ಬನೇ ಬರ್ತಾಯಿದ್ದೀನಿ, ಒಂದು ಗಾಡಿ ಇಲ್ಲ ಘಾಟಲ್ಲಿ. ಸಖತ್ ಸ್ಕೇರಿ ಆಗೈತಪ್ಪ. ಬಿಟ್ಟು ಬರ್ತೀರಲ್ಲಿ ಇಲ್ಲಿ ರೈಟಾ? ನಿಟ್ಟೂರಿಗೆ ಬಂದಿದ್ದೀವಿ. ಹೋಮ್ ಸ್ಟೇಗೆ ಈ ರೋಡಲ್ಲಿ ಹೋಗ್ಬೇಕು, ಸ್ವಲ್ಪ ದೂರ. ನಮ್ಮ ಮೊದಲ ದಿನದ ಜರ್ನಿ ಅಂದರೆ ಆಲ್ಮೋಸ್ಟ್ 500 ಕಿಲೋಮೀಟರ್ ಪ್ಲಾನ್ ಏನ್ ಮಾಡಿದ್ದೋ ಅದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾವು ಬುಕ್ ಮಾಡಿದಂತ ಹೋಮ್ ಸ್ಟೇ ಹೆಸರು ಮಂದಾರ ಹೋಮ್ ಸ್ಟೇ. ನಾವು ಹೋಮ್ ಸ್ಟೇ ರೀಚ್ ಆದಾಗ ಸಮಯ 9:30 ಆಗಿರುತ್ತೆ. ಇದೇ ಹೋಮ್ ಸ್ಟೇ ಅಲ್ಲಿ ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ನಮ್ಮ ಪಯಣ ಕೊಡಚಾದ್ರಿ ಕಡೆಗೆ.